ಇನ್ನು ನಶಾ ಲೋಕದಲ್ಲಿ ತೇಲಾಡಿ ವಾಲಾಡಿ ಡ್ರಿಂಕರ್ಸ್ ಎಲ್ಲರೂ ಕೂಡ ಮಲಗಿದ್ರು. ಕೋರಮಂಗಲದ ಪಬ್ ಬಿಟ್ಟು ಹೋಗಿಲ್ಲ ಮದ್ಯಪ್ರಿಯರು. ಕೋರಮಂಗಲದ ಪಬ್ ಮುಂದೆಯೇ ಬಾಯ್ಸ್ಗಳು ಫುಲ್ ಟೈಟ್ ಆಗಿ ಮಲಗಿದ್ದಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ನಮ್ಮ ಬೆಂಗಳೂರಿನ ಮಂದಿ ನಾರ್ಮಲ್ ಟೈಮಲ್ಲೇ ಪಾರ್ಟಿ ಪಬ್ಬು ವೀಕೆಂಡ್ ಪಾರ್ಟೀಸು ಮೋಜು ಮಸ್ತಿ ಎಲ್ಲ ಮಾಡ್ತಾ ಇರ್ತಾರೆ. ಹೇಳಿ ಕೇಳಿ ಹೊಸ ವರ್ಷದ ಸೆಲೆಬ್ರೇಷನ್ ಅಂತಂದರೆ ಕೇಳಬೇಕಾ, ಫುಲ್ ನಶೆಯಲ್ಲಿ ತೇಲಾಡಿ ವಾಲಾಡಿ ಮಲಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅವರಿಗೆ ಮೈ ಮೇಲೆ ಪ್ರಜ್ಞೆನೇ ಇರಲಿಲ್ಲ. ಕೋರಮಂಗಲದ ಪಬ್ ಮುಂದೆಯೇ ಬಾಯ್ಸ್ಗಳು ಮಲಗಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀವಿ. ಯಾರನ್ನೂ ಕೇರ್ ಮಾಡದೆ ತಂಪಾಡಿಗೆ ತಾವು ನಶೆಯಲ್ಲಿ ತೇಲಾಡ್ತಾ ಇದ್ರು. ನಾನು ನಿನ್ನ ಮೇಲೆ ನೀನು ನನ್ನ ಮೇಲೆ ಅಂತ ಯುವಕರು ಮಲಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಥರದ್ದು ಅಲ್ಲಲ್ಲಿ ಅದರಲ್ಲೂ ಹೇಳಿ ಕೇಳಿ ಕೋರಮಂಗಲ ಭಾಗದಲ್ಲಿ ಅತಿ ಹೆಚ್ಚು ಪಬ್ಗಳಿರುವಂಥದ್ದು. ಆ ಭಾಗದಲ್ಲಿ ಆ ಪಬ್ನ ಮುಂದೆನೇ ಬಂದು ಅಲ್ಲೇ ಆರಾಮಾಗಿ ಮಲಗಿದ್ದಾರೆ. ಯಾವ ಟೆನ್ಷನ್ ಇಲ್ಲದೆ ನಿನ್ನೆ ನಡೆದಂತಹ ಸೆಲೆಬ್ರೇಷನ್ ಏನಿತ್ತು ಅದು ಒಂದು ಬೇರೆ ಲೆವೆಲಲ್ಲೇ ಇತ್ತು. ಯಾಕಂತಂದರೆ ಒಂದು ಕಡೆ ಫುಲ್ ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿಯನ್ನು ಪೊಲೀಸರು ಕೊಟ್ಟಿದ್ದರು. ಒಂದೊಂದು ಕಡೆ ಅಲ್ಲಲ್ಲಿ ಅಹಿತಕರ ಘಟನೆಗಳು ನಡೆದಿತ್ತು. ಅಂದರೆ ಈ ಸಣ್ಣ ಪುಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಡಿ ನಡೆಸೋದು, ಕಿರಿಕ್ ಮಾಡೋದು, ಈ ಥರದ್ದೆಲ್ಲ ನಡೆದಿತ್ತು. ಅದನ್ನು ಹೊರತುಪಡಿಸಿದ್ರೆ ನಶಾ ಲೋಕದಲ್ಲಿ ಈ ಡ್ರಿಂಕರ್ಸ್ ಎಲ್ಲರೂ ಕೂಡ ತೂರಾಡಿ ವಾಲಾಡಿ ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಇರೋವಂಥ ರೀತಿಯಲ್ಲಿ ಅದು ಕೋರಮಂಗಲದ ಪಬ್ ಮುಂದೆಯೇ ಬಾಯ್ಸ್ಗಳು ನಶೆಯಲ್ಲಿ ತೇಲಾಡ್ತಾ ಇದ್ರು.